ಸರಿ, ಮಾರ್ಕೆಟ್ ಅಲ್ಲಿ ಪನ್ನೀರ್ ಅಲ್ಲ ಅನಲಾಗ್ ಪನ್ನೀರ್ ಅಂತ ಒಂದು ಹೆಸರು ಕೇಳ್ಬಂತು. ಈಗ ಮಹಾರಾಷ್ಟ್ರ ಗುಜರಾತ್ ಅಲ್ಲೂ ಕೂಡ ಕೇಳಿ ಬಂದಿತ್ತು. ಅಲ್ಲಿಗ ಒಂದೊಂದು ವರ್ಷ ಬ್ಯಾನ್ ಕೂಡ ಮಾಡಿದ್ದಾರೆ. ತಮ್ಗೆ ಅನಲಾಗ್ ಪನ್ನೀರ್ ಬಗ್ಗೆ ಎಷ್ಟು ಮಾಹಿತಿ ಇದೆ, ಇದ್ರ ಬಗ್ಗೆ ಏನ್ ಕ್ರಮ? ಇಲ್ಲ, ಈಗಾಗಲೇ ಕೃತಕ ಮತ್ತು ಯಾವುದೇ ಪನ್ನೀರ್ ಮಾತ್ರ ಅಲ್ಲ, ಯಾವುದೇ ಊಟ ಒಂದು ಆಹಾರ ಪದಾರ್ಥ ಇರಲಿ ಅದೆಲ್ಲ ಕೂಡ ನಾವು ನಿಷೇಧಿಸಿದ್ದೇವೆ. ನಮ್ಮ ಆಕ್ಟ್ ಅಲ್ಲಿ ನಿಷೇಧನೆ ಆಗಿದೆ. ಈ ರೀತಿ ಏನು ಈ ಪನ್ನೀರ್ ಅನ್ನು ಇವತ್ತು ಕೃತಕವಾಗಿ ಮಾಡಿ, ಇದು ಪನ್ನೀರ್ ಹಾಲಿಂದಲೇ ಆಗ್ಬೇಕು, ಪ್ರೋಟೀನ್ ಬೇಕಾಗಿ. ಅದು ಎಣ್ಣೆ ಮತ್ತು ಇನ್ನೊಂದು ಉಪಯೋಗ ಮಾಡಿಕೊಂಡು ಇದು ಮಾಡ್ತಿರೋದನ್ನು ಅದನ್ನು ಸಹಿಸುವುದಿಲ್ಲ. ಇಲ್ಲ ನಮ್ಮ ಗಮನಕ್ಕೆ ಬಂದ್ರೆ ಕಠಿಣ ಕ್ರಮ ತಗೊಳ್ತೇವೆ. ಅನಲಾಗ್ ಪನ್ನೀರ್ ಸಂಬಂಧಪಟ್ಟಂಗೆ ಹೋಟೆಲ್ಗಳಲ್ಲಿ ಕೂಡ ಆ ಮಾಲೀಕರು ಏನ್ ಮಾಡ್ತಾರೆ ಅಂತಂದ್ರೆ ಕಡಿಮೆ ರೇಟ್ ತುಂಬಾ ಈಸಿಯಾಗಿ ಸಿಗುತ್ತೆ, ಬಳಸ್ಬಿಡೋಣ ಅಂತ ಪ್ಲಾನ್ ಕೂಡ ಇರುತ್ತೆ. ಈಗ ಕೃತಕವಾಗಿ ಯಾವುದೇ ಆಹಾರ ಉತ್ಪಾದನೆ ಮಾಡ್ತಾರೆ ಅದೆಲ್ಲ ಕೂಡ ನಿಷೇಧಿಸ್ತೇವೆ, ನಮ್ಮ ನಿಷೇಧಿಸಲಾಗಿದೆ. ಇದು ಬಹುಶಃ ಅನಲಾಗ್ ಪನ್ನೀರ್ ಅದು ಪಾಮ್ ಆಯಿಲ್ ಮುಖಾಂತರ ಇನ್ನಿತ ವಸ್ತು ತಯಾರಿ ಮಾಡ್ತಾರೆ. ಪನ್ನೀರಿಂದ ಶುದ್ಧವಾದ ಹಾಲಿನಿಂದ ಇವತ್ತು ಇರಬೇಕು. ಇದೆಲ್ಲ ಆರೋಗ್ಯ ಮಾರಕವಾಗಿರುವಂತದ್ದು. ಇಂಥ ದೊಡ್ಡ ಮಟ್ಟದ ಜಾಲ ಏನಿದೆಯಾ ಆ ಜಾಲವನ್ನು ಮೆಟ್ಟಿ ಹಾಕುವಂತ ಕೆಲಸ ಅದು ನಮ್ಮ ಮೊದಲ ಕೆಲಸ. ಅದು ನಾವು ಖಂಡಿತವಾಗಿ ಮಾಡ್ತೇವೆ ಮತ್ತು ಅದಕ್ಕೆ ವಿಶೇಷ ಆದೇಶ ಕೂಡ ಹೊರಡಿಸ್ತೇವೆ. ಮತ್ತೆ ಅತಿ ಹೆಚ್ಚು ಬೇಡಿಕೆ ಕೂಡ ಪನ್ನೀರ್ಗೆ ಇರುವಂತದ್ದು. ಜನ ಏನು ಅನ್ಕೋತಾರೆ ಹಾಲಿಂದನೇ ಆಗುತ್ತೆ ಅನ್ಕೋತಾರೆ. ಬಟ್ ಪಾಪ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ಎಷ್ಟೊಂದ್ ಕಡೆ ರೇಡ್ ಕೂಡ ಮಾಡಿದ್ರೆ ಬೇರೆ ವಿಚಾರ ಕೂಡ, ಬಟ್ ಇದನ್ನು ಕೂಡ ನಡೀತಾ ಇದೆ. ನೆಕ್ಸ್ಟ್ ಈ ಅಧಿಕಾರಿಗಳಿಗೆ ಯಾವೆಲ್ಲ ಸೂಚನೆಗಳನ್ನ? ಇಲ್ಲ, ಈ ರೀತಿ ನಮ್ಗೆ ಎಲ್ಲಿಯ ಸಂಶಯ ಬಂದು ಕೂಡ ಅವ್ರದ್ದು ಕಟ್ಟುವ ಕ್ರಮಗಳನ್ನ ತೆಗೆದುಕೊಳ್ತೇವೆ. ಮತ್ತು ಕೇಂದ್ರಕ್ಕೆ ಈ ಎಲ್ಲ ಫುಡ್ ಸೇಫ್ಟಿ ಆಕ್ಟ್ ಏನಿದೆಯಲ್ಲ ಅದು ಇನ್ನಷ್ಟು ಬಲಿಷ್ಠ ಮಾಡ್ಲಿಕ್ಕೆ ಬರೀತೇವೆ. ಯಾಕೆ ನಮ್ಗೆ ಈ ರೀತಿ ಎಲ್ಲ ಏನಾದ್ರು ಕಲಬೆರಕೆ ಇದೆಲ್ಲ ಆದ್ರೆ 1 ವರ್ಷ ತನಕ ಮಾತ್ರ ಬ್ಯಾನ್ ಮಾಡ್ಲಿಕ್ಕೆ ಇವತ್ತು ನಮ್ಮ ಕಮಿಷನರ್ಗೆ ಇವತ್ತು ಅಧಿಕಾರಿ ಇರುವಂತದ್ದು. ಅದಕ್ಕೆ ಇದನ್ನು ಪ್ರತಿ ವರ್ಷ ಕೂಡ ಆದೇಶ ಮಾಡಬೇಕು. ಸೊ ಇಂಥ ನಮ್ಗೆ ಅದೊಂದು ಕೃತಕವಾಗಿ ಮಾರುಕಟ್ಟೆಗೆ ಬರ್ತಂತ ಹೇಳಿ ತನಕ ಗೊತ್ತಾದ ನಂತರ ಅದು 1 ವರ್ಷಕ್ಕೆ ಯಾಕೆ ಸೀಮಿತ? ಪರ್ಮನೆಂಟ್ ಆಗಿ ಒಂದು ಆದೇಶ ಬಂದ್ರೆ ನಮ್ಗೆ ಸಮಸ್ಯೆ ಇರುವುದಿಲ್ಲ. ಎಲ್ಲ ವಿಚಾರ ನಾನು ಇವತ್ತು ಕೇಂದ್ರದ ನಮ್ಮ ಆರೋಗ್ಯ ಸಚಿವ ಚರ್ಚೆ ಮಾಡ್ತೇನೆ. ಅಲ್ಲ, ಇದು ಆಲ್ರೆಡಿ ಬ್ಯಾಂಡ್ ಆದೇಶ ಮಾತ್ರ ಮಾಡಿಸ್ಬೇಕು. ಎಲ್ಲ ರಾಜ್ಯ ಎಲ್ಲಿ ಕೃತಕ ಎಲ್ಲಿಗೆ ಅವಕಾಶ ಇಲ್ಲ. ಆದ್ರೆ ನಾವು ಒಂದು ಅಧಿಕೃತ ಒಂದು ಆದೇಶ ಕೂಡ ಇವತ್ತೇ ಮಾಡಿಸ್ತೇನೆ. ಹೌದು, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.